ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ಎಜಿ ನ್ಯೂಸ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ಕಟಾಫ್ಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್, ಅದ್ರ ಜೊತೆಗೆ ಜವಾಹರ್ ನವೋದಯ ವಿದ್ಯಾಲಯ ರಿಸಲ್ಟ್ಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್ ಅನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಅನ್ನ ಪ್ರೊವೈಡ್ ಮಾಡ್ತೀನಿ. ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ತಮ್ಮ ಒಂದು ಮಕ್ಕಳು 5ನೇ ತರಗತಿಯಲ್ಲಿ ಕಲಿತಾ ಇದ್ದು, ಈಗ ಜವಾಹರ್ ನವೋದಯ ಎಕ್ಸಾಮ್ ಅನ್ನ ಈಗಾಗಲೇ ಏನು ಬರೆದಿದ್ದು, ಆ ಒಂದು ಜವಾಹರ್ ನವೋದಯ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಕೀ ಉತ್ತರಗಳನ್ನ ಈಗಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್‌ನಲ್ಲಿ ನಾವು ಅದನ್ನ ಅಪ್ಡೇಟ್ ಮಾಡಿದ್ದೀವಿ. ಅದನ್ನ ತಾವು ಇನ್ನೂ ವೀಕ್ಷಣೆ ಮಾಡಿಲ್ಲ ಅಂತ ಹೇಳಿದ್ರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅದ್ರ ಜೊತೆಗೆ ಕಮೆಂಟ್ ಬಾಕ್ಸ್‌ನಲ್ಲೂ ಕೂಡ ಪಿನ್ ಮಾಡಿರ್ತೀನಿ. ಅಲ್ಲಿಂದ ಹೋಗಿ ತಾವು ವೀಕ್ಷಣೆ ಮಾಡಬಹುದಾಗಿದೆ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋದಲ್ಲಿ ಜವಾಹರ್ ನವೋದಯ ಎಕ್ಸಾಮ್‌ಗೆ ಸಂಬಂಧಪಟ್ಟಂತೆ ತಮ್ಮ ಮಗು ಆಯ್ಕೆ ಆಗ್ಬೇಕಂತ ಹೇಳಿದ್ರೆ ಸೊ ಎಷ್ಟು ಅಂಕಗಳನ್ನ ಪಡೆದಿರಬೇಕು, ಕಟ್ ಆಫ್‌ಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್ ಅನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಅನ್ನ ಪ್ರೊವೈಡ್ ಮಾಡ್ತೇನೆ. ಅದ್ರ ಜೊತೆಗೆ ರಿಸಲ್ಟ್ ಕೂಡ ಯಾವಾಗ ಬರಲಿದೆ ಅದಕ್ಕೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್ ಅನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಅನ್ನು ಪ್ರೊವೈಡ್ ಮಾಡ್ತೇನೆ. ಸೊ ಸೆಲೆಕ್ಷನ್ ಆದಂತಹ ಸಂದರ್ಭದಲ್ಲಿ ರಿಸಲ್ಟ್ ಅನ್ನ ಯಾವ ಒಂದು ವೆಬ್ಸೈಟ್ ನಲ್ಲೂ ಕೂಡ ಪ್ರಕಟಣೆ ಮಾಡ್ತಾರೆ, ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಆಯ್ಕೆ ಆದಂತಹ ನಂತರ ಯಾವೆಲ್ಲ ದಾಖಲೆಗಳನ್ನ ತಾವು ಪಡ್ಕೋಬೇಕಾಗುತ್ತೆ, ಸೊ ಸಬ್ಮಿಟ್ ಮಾಡಬೇಕಾಗುತ್ತೆ, ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ. ಆ ಒಂದು ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ವಿಡಿಯೋನ ಲೈಕ್ ಮಾಡಿ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ. ಅದ್ರ ಜೊತೆಗೆ ಯಾರೆಲ್ಲ ಸ್ನೇಹಿತರು ಇನ್ನೂ ಕೂಡ ನಮ್ಮ ಒಂದು ಚಾನೆಲ್ ಅನ್ನ ತಾವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊರಿ. ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ನವೋದಯ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿಗಳ ಅಪ್ಡೇಟ್ಗಳು ಕೂಡ ತಮಗೆ ದೊರಕ್ತಾ ಇರ್ತವೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಸ್ನೇಹಿತರೆ, ಮೊದಲನೇದಾಗಿ ಇವತ್ತು ನಡೆದಂತಹ ಜವಾಹರ್ ನವೋದಯ ವಿದ್ಯಾಲಯ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಸೊ ಕ್ವಶನ್ ಪೇಪರ್ನ ಒಂದು ಲೆವೆಲ್ ನೋಡಿದ್ರೆ, ಹಾರ್ಡ್ ಟು ರಿಚ್ ಬಗ್ಗೆ ನೋಡಿದ್ರೆ, ಸೊ ಕ್ವಶನ್ ಪೇಪರ್ ಮೀಡಿಯಂ ಇತ್ತು, ಅಷ್ಟೇನು ಟಫ್ ಕ್ವಶನ್ ಪೇಪರ್ ಇದ್ದಿದ್ದಿಲ್ಲ. ಸೊ ಬಹಳಷ್ಟು ವಿದ್ಯಾರ್ಥಿಗಳು ಕೂಡ ಉತ್ತಮವಾದಂತಹ ಫಲಿತಾಂಶವನ್ನು ಮಾಡಿರ್ಬೋದು. ಸೊ ಅದರ ಪ್ರಕಾರ ಇದು ಲಾಸ್ಟ್ ಇಯರ್ ಕಟ್ ಆಫ್ ಇದೆ ಸ್ನೇಹಿತರೆ. ಸೊ ಈ ಒಂದು ಕಟ್ ಆಫ್ ನಲ್ಲಿ 5 to 10% ಸೊ ಮತ್ತೆ ಹೈ ಆಗುವಂತಹ ಸಾಧ್ಯತೆಗಳಿದಾವೆ. ಯಾಕಂತ ಹೇಳಿದ್ರೆ ಕ್ವಶನ್ ಪೇಪರ್ ಕೂಡ ಸೊ ಮೀಡಿಯಂ ಕ್ವಶನ್ ಪೇಪರ್ ಬಂದಿರುವಂತಹ ಕಾರಣಕ್ಕಾಗಿ ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಕ್ವಶನ್ ಪೇಪರ್ ಸ್ವಲ್ಪ ಟಫ್ ಇತ್ತು, ಬಟ್ ಈ ಬಾರಿ ಕ್ವಶನ್ ಪೇಪರ್ ಸ್ವಲ್ಪ ಈಸಿ ಆಗಿರುವಂತಹ ಕಾರಣಕ್ಕಾಗಿ ವೇರಿಯೇಷನ್ ಸ್ವಲ್ಪ ಕಟ್ ಆಫ್ ನಲ್ಲಿ ವೇರಿಯೇಷನ್ ಆಗುವಂತ ಸಾಧ್ಯತೆ ಇದಾವೆ. ಇಲ್ಲ ನಾನು ತಮಗೆ ಪ್ರತ್ಯೇಕವಾಗಿ ರೂರಲ್ ಮತ್ತು ಅರ್ಬನ್ ಕಟ್ ಆಫ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿತ್ ಕೆಟಗರಿ ವೈಸ್. ಎಸ್ ಸಿ ಕೆಟಗರಿ, ಸೊ ಎಸ್ ಸಿ ಕೆಟಗರಿಯಲ್ಲಿ ಇದ್ದು ತಾವು ರೂರಲ್ ಇದ್ರೆ, ರೂರಲ್ ಅಂತ ಹೇಳಿದ್ರೆ 3, 4 ಮತ್ತು 5ನೇ ತರಗತಿ ತಾವು ಹಳ್ಳಿಯಲ್ಲಿ ಕಲಿತಿದ್ರೆ ಮಾತ್ರ ರೂರಲ್ ಸರ್ಟಿಫಿಕೇಟ್ ತಮಗೆ ಅಪ್ಲೈ ಆಗುತ್ತೆ. ತಾವು ಕೂಡ ಅಪ್ಲೈಯನ್ನು ಮಾಡಿರಬೇಕಾಗುತ್ತೆ. ಅಪ್ಲಿಕೇಶನ್ ಅನ್ನ ಹಾಕಿರುವಂತಹ ಸಂದರ್ಭದಲ್ಲಿ ಇಲ್ಲೇ 70 to 75 ಮಾರ್ಕ್ಸ್ ಪಡೆದುಕೊಂಡಿರುವಂತಹ ವಿದ್ಯಾರ್ಥಿಗಳು ಎಸ್ ಸಿ ಕೆಟಗರಿ ಇದ್ದರೆ ತಾವು ಆಯ್ಕೆಯಾಗುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ. ಸ್ವಲ್ಪ ಇದು ವೇರಿಯೇಷನ್ ಆಗ್ಬೋದು, ಸ್ವಲ್ಪ 5 ಮಾರ್ಕ್ಸ್ ಕೂಡ ವೇರಿಯೇಷನ್ ಆಗುವಂತಹ ಸಾಧ್ಯತೆ ಇದೆ. ಹೆಚ್ಚಿಗೆ ಆಗ್ಬೋದು, ಕಡಿಮೆ ಎಣಿಕೆ ಆಗಂಗಿಲ್ಲ. ನೆಕ್ಸ್ಟ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಫಾರ್ ಅರ್ಬನ್ ಕ್ಯಾಟಗರಿ ಇದ್ದವ್ರಿಗೆ, ಅರ್ಬನ್ ಕ್ಯಾಂಡಿಡೇಟ್ ದವ್ರದ್ದು ಕಟ್ ಆಫ್ ಅನ್ನ ಹೇಳೋದಾದ್ರೆ 80 to 85 ಮಾರ್ಕ್ಸ್ ವರೆಗೆ ಬರ್ಬೋದು ಸ್ನೇಹಿತರೆ. ಅದರ ಜೊತೆಗೆ ನೆಕ್ಸ್ಟ್ ಎಸ್ ಟಿ ಕೆಟಗರಿಯಲ್ಲಿ ರೂರಲ್ ಇದ್ದವರಿಗೆ 75 to 80 ಮಾರ್ಕ್ಸ್ ಆಗುತ್ತೆ. ಸೊ ಗರ್ಲ್ಸ್ ಅಲ್ಲಿ ಕೂಡ 2 ಮಾರ್ಕ್ಸ್ ವೇರಿಯೇಷನ್ ಆಗ್ಬೋದು. ಗರ್ಲ್ಸ್ ಅಲ್ಲಿ 2 ಮಾರ್ಕ್ಸ್ ಲೆಸ್ ಆಗುವಂತಹ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಫಾರ್ ಅರ್ಬನ್ ಕ್ಯಾಂಡಿಡೇಟ್ ಇಲ್ಲೇ ಎಸ್ ಟಿ ಕ್ಯಾಟಗರಿದು 85 to 90 ಇದೆ. ಸೊ ಇಲ್ಲಿ ಗರ್ಲ್ಸಿಗೆ ಸ್ವಲ್ಪ 2 ಮಾರ್ಕ್ಸ್ ಹೆಚ್ಚಿಗೆ ಆಗ್ಬೋದು, 87 to 92 ಮಟ್ಟ ಆಗುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿ ಒ ಬಿ ಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಬರುವಂತಹ ಏನು ಕೆಟಗರಿ ಬರ್ತಾರೆ, ರೂರಲ್ ಕ್ಯಾಂಡಿಡೇಟ್ ಇದ್ರೆ 85 to 90 ಲಾಸ್ಟ್ ಇಯರ್ ಇದ್ದಿತ್ತು. ಈ ವರ್ಷ 87 to 94 ಮಟ್ಟ ಕೂಡ ಆಗುವಂತಹ ಸಾಧ್ಯತೆ ಇದಾವೆ ಸ್ನೇಹಿತರೆ. ಅದ್ರ ಜೊತೆಗೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಫಾರ್ ಅರ್ಬನ್ ಅಂತ ಹೇಳಿದ್ರೆ 90 to 95 ಇದೆ ಲಾಸ್ಟ್ ಇಯರ್. ಈ ವರ್ಷ 92 to 97 ಮಟ್ಟ ಆಗುವಂತಹ ಸಾಧ್ಯತೆ ಇದಾವೆ. ನೆಕ್ಸ್ಟ್ ಅದರ್ಸ್ ಕೆಟಗರಿ ಬಂದ್ರೆ ಇಲ್ಲಿ ರೂರಲ್ 90 to 95 ಇದೆ. ಸೊ 97, 98 ಮಟ್ಟ ಆಗುವಂತಹ ಸಾಧ್ಯತೆ ಇದೆ. ನೆಕ್ಸ್ಟ್ ಅದಾದ ನಂತರ ಅರ್ಬನ್ ಕೆಟಗರಿ ಟು 95 to 98 ಮಟ್ಟ ಆಗ್ಬೋದು ಸ್ನೇಹಿತರೆ. ಈ ರೀತಿ ಕಟ್ ಆಫ್ ಇದೆ ಸ್ನೇಹಿತರೆ. ಸೊ ಈಗಾಗಲೇ ತಾವು ತಮ್ಮ ಮಗು ಎಷ್ಟು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಎಂಬುದರ ಬಗ್ಗೆ ತಾವು ಮಾಹಿತಿಯನ್ನ ಹಾಕೊಂಡು ಆಯ್ಕೆ ಆಗ್ತಾನೆ ಇಲ್ಲ ಎಂಬುದರ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ತಾವು ಕಮೆಂಟ್ಗಳನ್ನ, ತಮ್ಮ ಒಂದು ಮಾರ್ಕ್ಸ್ಗಳನ್ನು ಕೂಡ ಕಮೆಂಟ್ ಮಾಡಿ ಮಾಹಿತಿಯನ್ನು ತಿಳಿಸುವಂತ ಪ್ರಯತ್ನ ಮಾಡ್ತೇನೆ. ಆಯ್ಕೆ ಆಗ್ತಾನೆ ಇಲ್ಲ ಎಂಬುದರ ಬಗ್ಗೆ ಸೊ ಅನಾಲಿಸಿಸ್ ಅನ್ನ ಮಾಡುವಂತ ಪ್ರಯತ್ನ ಕೂಡ ಮಾಡ್ತೇನೆ ಸ್ನೇಹಿತರೆ. ಅದ್ರ ಜೊತೆಗೆ ಜವಾಹರ್ ನವೋದಯ ವಿದ್ಯಾಲಯ ರಿಸಲ್ಟ್ 2024 ರಿಸಲ್ಟ್ ಬಗ್ಗೆ ಎಕ್ಸ್ಪೆಕ್ಟ್ ಮಾಡೋದಾದ್ರೆ, ಯಾಕಂತ ಹೇಳಿದ್ರೆ ಕಳೆದ ಬಾರಿ ಏನು ಎಕ್ಸಾಮ್ ನಡೆದಿತ್ತು, ಕಳೆದ ಬಾರಿ ಎಕ್ಸಾಮ್ ನಡೆದಿರೋದು ಏಪ್ರಿಲ್ ನಲ್ಲಿ ಎಕ್ಸಾಮ್ ನಡೆದಿರುವಂತಹ ಕಾರಣಕ್ಕಾಗಿ ಜೂನ್ ನಲ್ಲಿ ಕೂಡ ರಿಸಲ್ಟ್ ಬಂದಿತ್ತು. ಸೊ 2 ತಿಂಗಳ ಡಿಲೇ ಆಗುತ್ತೆ. ಈ ಬಾರಿ ಎಕ್ಸಾಮ್ ಕೂಡ ಸೊ ಜನವರಿ ನಡೆದಿರುವಂತಹ ಕಾರಣಕ್ಕಾಗಿ ತಮಗೆ ಫೆಬ್ರವರಿ, ಮಾರ್ಚ್ ಮೊದಲನೇ ವೀಕ್ ನಲ್ಲಿ ತಮಗೆ ರಿಸಲ್ಟ್ ಬರುವಂತಹ ಸಾಧ್ಯತೆಗಳಿದಾವೆ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ರಿಸಲ್ಟ್ ಅನ್ನ ಪ್ರಿಪೇರ್ ಮಾಡ್ಲಿಕ್ಕೆ
ಸುಮಾರು 2 ತಿಂಗಳ ಕಾಲಾವಕಾಶ ಬೇಕಾಗುತ್ತೆ. ಅದರಲ್ಲೂ ಕೂಡ ಈ ಬಾರಿ 2 ಫೇಸ್‌ನಲ್ಲಿ ಎಕ್ಸಾಮ್ ನಡೀತಾ ಇರುವಂಥ ಕಾರಣಕ್ಕಾಗಿ ಸ್ವಲ್ಪ ಜಲ್ದಿ ಆಗುವಂತಹ ಸಾಧ್ಯತೆಗಳಿದಾವೆ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ರ ಇಡೀ ಭಾರತ ದೇಶದಲ್ಲಿ ಒಂದೇ ಬಾರಿಗೆ ಏನೋ ಎಕ್ಸಾಮ್ ನಡೆದಿತ್ತು. ಬಟ್ ಈ ಬಾರಿ ಕೆಲವೊಂದಿಷ್ಟು ರಾಜ್ಯಗಳನ್ನ ಸೇರಿಸಿ 2 ಹಂತದಲ್ಲಿ ಏನು ಎಕ್ಸಾಮ್ ನಡೆಸಿದ್ದಾರೆ. ಈಗಾಗಲೇ 1ನೇ ಹಂತದ ಎಕ್ಸಾಮ್ ಮುಗಿದಿದ್ದು, ಇವತ್ತು ನಡೆದಿರೋದು 2ನೇ ಹಂತದ ಎಕ್ಸಾಮ್ ಇದೆ. ಆ ಒಂದು ಕಾರಣಕ್ಕಾಗಿ ಇದು ಜನವರಿಯಲ್ಲಿ ಏನು 20ನೇ ತಾರೀಕಿಗೆ ನಡೆದಿರುವಂತಹ ಕಾರಣಕ್ಕಾಗಿ ತಮಗೆ ಫೆಬ್ರವರಿ ಮತ್ತು ಮಾರ್ಚ್ ಮೊದಲನೇ ವಾರದಲ್ಲಿ ತಮಗೆ ರಿಸಲ್ಟ್ ಬರುವಂತಹ ಸಾಧ್ಯತೆಗಳಿದಾವೆ ಸ್ನೇಹಿತರೆ. ವೇಟ್ ಮಾಡಿ, ರಿಸಲ್ಟ್ ಬಂದಾಗ ಮತ್ತೆ ಮಾಹಿತಿಯನ್ನು ತಿಳಿಸುವಂತ ಪ್ರಯತ್ನ ಕೂಡ ಮಾಡ್ತೇನೆ. ಸೊ ರಿಸಲ್ಟನ್ನು ತಾವು ಎಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ, ರಿಸಲ್ಟನ್ನು ತಾವು ಜವಾಹರ್ ನವೋದಯ ವಿದ್ಯಾಲಯದ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ತಾವು ರಿಸಲ್ಟನ್ನು ನೋಡ್ಬೋದು. ಅದರ ಜೊತೆಗೆ ಡಿಸ್ಟ್ರಿಕ್ಟ್ ಎಜುಕೇಷನ್ ಆಫೀಸರ್ DDPI ಆಫೀಸಲ್ಲಿ ಕೂಡ ತಾವು ನೋಡ್ಬೋದು. ಅದರ ಜೊತೆಗೆ BU ಆಫೀಸ್ನಲ್ಲೂ ಕೂಡ ತಾವು ರಿಸಲ್ಟನ್ನು ನೋಡ್ಕೋಬೋದಾಗಿದೆ. ಅಥವಾ ನವೋದಯ ವಿದ್ಯಾಲಯ ಸಮಿತಿ, ನವೋದಯ ವಿದ್ಯಾಲಯದಲ್ಲಿ ಕೂಡ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ, ಅಲ್ಲಿಯೂ ಕೂಡ ಡಿಸ್ಪ್ಲೇ ಮಾಡಿರ್ತಾರೆ, ಅಲ್ಲಿಯೂ ಕೂಡ ತಾವು ಹೋಗಿ ನೋಡ್ಬೋದು. ಅಥವಾ ತಾವು ಆನ್ಲೈನ್ನಲ್ಲೇ ಮನೆಯಲ್ಲೇ ಕುಳಿತು ಕೂಡ ವೆಬ್ಸೈಟ್ ಮುಖಾಂತರ ತಮ್ಮ ಮಗುವಿನ ನಂಬರನ್ನು ಎಂಟರ್ ಮಾಡೋದ್ರ ಮೂಲಕ, ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡೋದ್ರ ಮೂಲಕ ರಿಸಲ್ಟನ್ನು ತಾವು ನೋಡ್ಬೋದಾಗಿದೆ ಸ್ನೇಹಿತರೆ. ನೆಕ್ಸ್ಟ್, ಇನ್ ಕೇಸ್ ರಿಸಲ್ಟ್ ಬಂದು ತಮ್ಮ ಮಗು ಆಯ್ಕೆ ಆದಂತಹ ಸಂದರ್ಭದಲ್ಲಿ ಸೊ ಯಾವೆಲ್ಲ ದಾಖಲೆಗಳನ್ನು ತಾವು ಪಡ್ಕೋಬೇಕಾಗುತ್ತೆ ಅಂತ ಹೇಳಿದ್ರೆ, ತಮ್ಮ ಒಂದು ಬೋನಿಫೈಡ್ ಸರ್ಟಿಫಿಕೇಟ್ ಅನ್ನು ಪಡ್ಕೋಬೇಕಾಗುತ್ತೆ. ನೆಕ್ಸ್ಟ್ 5th ಸ್ಟ್ಯಾಂಡರ್ಡ್ಗೆ ರೆಕಗ್ನೈಸ್ಡ್ ಸ್ಕೂಲ್ ವತಿಯಿಂದನೂ ಕೂಡ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಅನ್ನು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಅನ್ನು ಪಡ್ಕೋಬೇಕಾಗುತ್ತೆ. ಅದರ ಜೊತೆಗೆ ಕ್ಯಾಂಡಿಡೇಟ್ಗೆ ಸಂಬಂಧಪಟ್ಟಂತೆ ತಮ್ಮ ಒಂದು 3 ಮತ್ತು 4, 5ನೇ ತರಗತಿಯಲ್ಲಿ ತಾವು ರೂರಲ್ ಕೆಟಗರಿಯಲ್ಲಿ ಕಲಿತಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್ ಅನ್ನು ಪಡ್ಕೋಬೇಕಾಗುತ್ತೆ. ಸೊ ಈ ರೀತಿ ಅನೇಕ ರೀತಿಯಾದಂತಹ ಫಾರ್ಮ್ಯಾಟ್ ಇದೆ. ಆ ಒಂದು ಫಾರ್ಮ್ಯಾಟ್ ಅನ್ನು ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೂಡ ನಾನು ಹಾಕಿರ್ತೇನೆ. ಆ ಒಂದು ಟೆಲಿಗ್ರಾಮ್ ಗ್ರೂಪ್ ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ. ಅಲ್ಲಿಂದ ಹೋಗಿ ತಾವು ಟೆಲಿಗ್ರಾಮ್ಗೆ ಜಾಯಿನ್ ಆಗಿ ಆ ಒಂದು PDF ಅನ್ನು ಕೂಡ ತಾವು ಪಡ್ಕೋಬೋದಾಗಿದೆ ಸ್ನೇಹಿತರೆ. ಸೊ ರೂರಲ್ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್, ಎಲ್ಲ ಇನ್ಫಾರ್ಮೇಷನ್ನ ತಾವು ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಡಿಸೆಬಿಲಿಟಿ ಇದ್ದರೆ ಡಿಸೆಬಿಲಿಟಿ ಸರ್ಟಿಫಿಕೇಟನ್ನು ಅಪ್ಲೈ ಮಾಡಬೇಕಾಗುತ್ತೆ. ತಾವು ಯಾವ ಒಂದು ಕೆಟಗರಿ ಬೇಸ್ ಮೇಲೆ ಆಯ್ಕೆ ಆಗಿದ್ರಿ, ಕೆಟಗರಿ ಸರ್ಟಿಫಿಕೇಟನ್ನು ಅಪ್ಲೈ ಮಾಡಬೇಕಾಗುತ್ತೆ. OBCಯನ್ನು ಅಪ್ಲೈ ಮಾಡಿದರೆ ಸೆಂಟ್ರಲ್ ಲಿಸ್ಟ್ನಲ್ಲಿರುವಂಥ OBC ಫಾರ್ಮ್ಯಾಟನ್ನು ತಾವು ಸಬ್ಮಿಟ್ ಮಾಡಬೇಕಾಗುತ್ತೆ. ಮತ್ತು ತಮ್ಮ ಒಂದು ಸ್ಕೂಲಿನ TCಯನ್ನು ಕೂಡ ಅವರಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಅದ್ರ ಜೊತೆಗೆ ರಿಸಲ್ಟು ಕೂಡ ಬಂದಂಥ ಸಂದರ್ಭದಲ್ಲಿ ನಮ್ಮ ಒಂದು ಈ ಒಂದು ವೆಬ್ಸೈಟ್ನಲ್ಲೂ ಕೂಡ ನಾವು ಅಪ್ಡೇಟ್ ಮಾಡಿರ್ತೀವಿ. ಅಲ್ಲಿಂದ ಕೂಡ ತಾವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಲಿಸ್ಟ್ ಆಫ್ ಡಾಕ್ಯುಮೆಂಟ್, ಯಾವೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಅದನ್ನು ಕೂಡ ತಾವು ಈ ಒಂದು ವೆಬ್ಸೈಟ್ನಲ್ಲೇ ಡೌನ್ಲೋಡ್ ಮಾಡ್ಕೋಬೋದಾಗಿದೆ ಸ್ನೇಹಿತರೆ. ಸೊ ಇಷ್ಟೆಲ್ಲ ಮಾಹಿತಿ ಇದೆ ಸ್ನೇಹಿತರೆ ನವೋದಯಕ್ಕೆ ಸಂಬಂಧಪಟ್ಟಂತೆ. ಮತ್ತು ನವೋದಯಕ್ಕೆ ಸಂಬಂಧಪಟ್ಟಂತೆ ರಿಸಲ್ಟ್ ಬಗ್ಗೆ ಏನಾದ್ರು ಹೊಸದಾಗಿ ಅಪ್ಡೇಟ್ಗಳು ಬಂದಂಥ ಸಂದರ್ಭದಲ್ಲೂ ಕೂಡ ಮಾಹಿತಿಯನ್ನು ಕೂಡ ತಿಳಿಸುವಂಥ ಪ್ರಯತ್ನ ಕೂಡ ಮಾಡ್ತಾ ಇರ್ತೇನೆ. ಅದ್ರ ಜೊತೆಗೆ ಮತ್ತೆ ಮುಂಬರುವಂತಹ ಈಗ ದಿನಗಳಲ್ಲಿ ತಮಗೆ ಆದರ್ಶ ವಿದ್ಯಾಲಯ ಆಗಿರ್ಬೋದು, ಮುರಾರ್ಜಿಗೆ ಸಂಬಂಧಪಟ್ಟಂತಹ ಪರೀಕ್ಷೆಗಳು ಕೂಡ ನಡೀತಾ ಇರ್ತವೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಿಪ್ರೇಷನ್ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ನಾವು ಮಾಡ್ತಾ ಇರ್ತೇವೆ. ಆ ಒಂದು ವಿಡಿಯೋನು ಕೂಡ ತಾವು ವೀಕ್ಷಣೆ ಮಾಡ್ಬೋದಾಗಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನನ್ನು ಆನ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿರಂತರವಾಗಿ ಮಾಹಿತಿಗಳು ಕೂಡ ತಮಗೆ ದೊರಕ್ತಾ ಇರ್ತವೆ. ಸೊ ಈ ನವೋದಯಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾದ್ರು ಡೌಟ್ಗಳಿದ್ರೂ ಕೂಡ ತಾವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಮುಂದಿನ ಒಂದು ವಿಡಿಯೋದಲ್ಲಿ ತಮಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಷನ್ ಇರೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.